ಸಿಕ್ಕದ್ನಾ? ಇಲ್ಲ ಜಾನು, ತಪ್ಪಿಸ್ಕೊಂಬಿಟ್ಟ. ಇವತ್ತೊಂದ್ ಸಿಗ್ಬೇಕಿತ್ತು ಅಕ್ಕ, ಬಿಡ್ಬಾರ್ದಾಗಿತ್ತು ಅವನನ್ನ. ನಮ್ಮ ಅಮ್ಮನ್ ಕೊಂದ ಪಾಪಿ ಅವನು. ನನ್ ಕಾಲ್ನ ಕಿತ್ಕೊಂಡು ಜೀವನ ಪೂರ್ತಿ ವೀಲ್ ಚೇರ್ ಮೇಲೆ ಕುತ್ಕೊಳ್ಳೋ ಹಾಗೆ ಮಾಡ್ಬಿಟ್ಟ. ಅವನ ಬಿಡ್ಬಾರ್ದಾಗಿತ್ತಕ್ಕ, ಬಿಡ್ಬಾರ್ದಾಗಿತ್ತು. ನೀನೇನು ಯೋಚನೆ ಮಾಡ್ಬೇಡ ಜಾನು, ಅವನ್ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ನಾನು ಅವನ್ ಗಾಡಿ ಫೋಟೋ ತೆಗ್ದಿದ್ದೀನಿ, ನಂಬರ್ ಸಿಕ್ಕಿದ್ರೆ ಸಾಕು. ಸೂಪರ್ ಅಕ್ಕ, ಈಗ್ಲೇ ಆ ಫೋಟೋನ ಡ್ಯಾಡಿ ಕಳ್ಸು, ಅವ್ರೆಲ್ಲ ನೋಡ್ಕೊಳ್ತಾರೆ. ಸರಿ, ಈಗ್ಲೇ ಕಳಿಸ್ತೀನಿ. ಯಾಕಕ್ಕ, ಏನಾಯ್ತು? ಆತ್ರದಲ್ಲಿ ಫೋಟೋ ಕ್ಲಿಕ್ ಮಾಡ್ದೆ, ಫೋಟೋ ಬ್ಲರ್ ಆಗ್ಬಿಟ್ಟಿದೆ. ಅಯ್ಯೋ, ಎಲ್ಲಿ ತೋರ್ಸು. ಅಯ್ಯೋ, ಇವಾಗ ಏನಕ್ಕ ಮಾಡೋದು? ಅವನ್ನ ಹೆಂಗ್ ಕಂಡಿಡಿಯೋದು? ಜಾನ್ವಿ, ಸಮಾಧಾನ ಮಾಡ್ಕೊಮ್ಮ. ಇಲ್ಲ ಡ್ಯಾಡ್, ನಾನು ಹೇಗ್ ಸಮಾಧಾನ ಮಾಡ್ಕೊಳ್ಳಿ? ಈಗ್ಲೂ ಅವತ್ತಿನ ದೃಶ್ಯ ನನ್ ಕಣ್ ಮುಂದೆನೆ ಕಟ್ಟಾಗಿದೆ ಡ್ಯಾಡ್. ಮಾಮ್ ಎಷ್ಟು ನರಳಿ ನರಳಿ ಪ್ರಾಣ ಬಿಟ್ರು. ನಾನು ನನ್ ಕಾಲ್ನೆ ಕಳ್ಕೊಂಡ್ಬಿಟ್ಟೆ. ನನ್ ಜೀವನನೇ ನಾಶ ಆಗೋಯ್ತು ಡ್ಯಾಡ್. ಬೆಳ್ತಿಂಗ್ಳು ತರ ಇದ್ದಿದ್ ನಮ್ಮನೆ ಕತ್ಲಾಗೋಯ್ತು. ಇಷ್ಟಕ್ಕೆಲ್ಲ ಕಾರಣ ಯಾರೇ ಆಗಿದ್ರು ಅವ್ರನ್ನ ಮಾತ್ರ ಬಿಡಬಾರ್ದು ಡ್ಯಾಡ್, ಬಿಡಬಾರ್ದು. ಓಕೆಮ್ಮ, ಯಾರನ್ನೂ ಸುಮ್ಮನೆ ಬಿಡಲ್ಲ. ನಾ ಎಲ್ಲ ನೋಡ್ಕೋತೀನಿ. ಭೈರವಿ ಅಕ್ಕ ಇದ್ದಾಳೆ, ಏನ್ ಟೆನ್ಷನ್ ಮಾಡ್ಕೋಬೇಡ ಪ್ಲೀಸ್. ಛೇ, ಇವತ್ತೊಂದ್ ಸಿಗ್ಬೇಕಿತ್ತು ಡ್ಯಾಡ್, ಜಸ್ಟ್ ಮಿಸ್ ಆಗ್ಬಿಟ್ಟ. ತುಂಬಾ ತುಂಬಾ ಹತ್ರದಿಂದ ಅವನ್ನ ನೋಡ್ತೆ ಡ್ಯಾಡ್. ಅಲ್ಲಮ್ಮ, ನೀ ನೋಡಿದ್ದೆ ಬೇರೆ ಯಾರಾಗಿರ್ಬೋದಲ್ವಾ? ಇಲ್ಲ ಡ್ಯಾಡ್, ಅವನೇ ನನಗೆ ಆಕ್ಸಿಡೆಂಟ್ ಮಾಡಿದ್ದು. ಅವತ್ತು ಅವನ ಮುಖನ ನಾನ್ ಚೆನ್ನಾಗಿ ನೋಡಿದ್ದೀನಿ. ಇವತ್ ನೋಡಿದ್ದು ಅದೇ ಮುಖ ಡ್ಯಾಡ್. ಅವನ್ ಏನಾದ್ರೂ ಇವತ್ ನನ್ ಕೈಲಿ ಸಿಕ್ಕಾಕೋಬೇಕಾಗಿತ್ತು. ಎಲ್ಲ ಸತ್ಯನೂ ಗೊತ್ತಾಗಿರೋದು. ಅವನ್ ಯಾರೇ ಆಗಿರ್ಲಿ, ನಾನ್ ಅನ್ಭವಿಸಿದ ನೋವೇ ಅವನು ಅನ್ಭವಿಸ್ಬೇಕು. ಅವನ್ ಎಲ್ಲೇ ಇದ್ರು ಅವನ್ನ ಹುಡುಕಿ ಚಿತ್ರ ಹಿಂಸೆ ಕೊಡ್ಬೇಕು. ಅವನ್ ಬದುಕಿರುವಾಗ್ಲೇ ಅವನ್ಗೆ ನರ್ಕ ತೋರಿಸ್ಬೇಕು ಡ್ಯಾಡ್. ಮಗಳೇ, ಏನು ಅಂತ ಮಾತಾಡ್ತಿದ್ಯಮ್ಮ? ಅವ್ರಿಗೂ ನಮಗೂ ವ್ಯತ್ಯಾಸ ಏನಿರುತ್ತವಾಗ? ವ್ಯತ್ಯಾಸ ಯಾಕ್ ಬೇಕು ಡ್ಯಾಡ್? ನನ್ ನೋವು ಅವನಿಗೆ ಗೊತ್ತಾಗದ್ ಬೇಡ್ವಾ? ಬರೀ ಅವನಿಗೆ ಮಾತ್ರ ಅಲ್ಲ ಡ್ಯಾಡ್, ಅವನ್ ನಿಂದೆ ನಿಂತ್ಕೊಂಡು ಯಾರಿಗೆ ಕೆಲ್ಸ ಮಾಡ್ತಿದಾರೋ ಅವನು ಅನ್ಭವಿಸ್ಬೇಕು. ಅಲ್ಲಮ್ಮ, ಅಕ್ಕ ಫೋನ್ ಮಾಡಿದ್ಲಲ್ವಾ? ಹೇಗಾರು ಹುಡುಕ್ತೀನಿ ಅಂತ ಹೇಳಿದಾಳಲ್ವಾ? ಅವಳೇನಾರು ಮಾಡ್ತಾಳೆ, ನೀ ಯೋಚನೆ ಮಾಡಬೇಡ. ಆದಷ್ಟು ಬೇಗ ಕಲ್ಪ್ರಿಟ್ನ ಕಂಡಿಡಿತೀವಿ. ಅಲ್ಲಮ್ಮ, ನೀನ್ ಹತ್ರ ನಂಗೂ ಅಳು ಬರುತ್ತೆ. ಕಾಮ್ ಆಗಿರು ಡ್ಯಾಡ್. ನಿಮಗಿರೋ ಎಲ್ಲ ಇನ್ಫ್ಲೂಯೆನ್ಸ್ನು ಯೂಸ್ ಮಾಡಿ ಡ್ಯಾಡ್. ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ಈ ವಿಷಯ ಮಾತ್ರ ಇಲ್ಲಿಗೆ ಬಿಡೋದ್ ಬೇಡ ಡ್ಯಾಡ್. ಇಷ್ಟು ದಿನ ಸುಮ್ನೆ ಇದ್ದಿದ್ದೆ ತಪ್ಪಾಗೋಗಿದೆ. ತಪ್ಪು ಮಾಡಿರೋರು ಎಷ್ಟು ರಾಜಾರೋಷವಾಗಿ ಓಡಾಡ್ಕೊಂಡಿದ್ದಾರೆ. ಇಲ್ಲಿ ನಾವು ಮಾತ್ರ ನೋವು ತಿನ್ಕೊಂಡು ಬದುಕ್ತಿದೀವಿ. ಆ ಒಂದು ಆಕ್ಸಿಡೆಂಟ್ ಇಂದ ಎಲ್ಲ ಹಾಳಾಗೋಯ್ತು. ಜಾನ್ವಿ, ಮೇಡಮ್ಮ, ಪ್ಲೀಸ್ ದಯವಿಟ್ಟು ಕಂಟ್ರೋಲ್ ಮಾಡ್ಕೋ.
ಭೈರವಿ ಅವರೇ, ಏನಾಯ್ತು? ಏನ್ ಮಾಡ್ತಾ ಇದ್ದೀರಾ? ಏನಿಲ್ಲ, ಒಂದ್ ಫೋಟೋ ಬ್ಲರ್ ಆಗಿದೆ, ಅದನ್ನ ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಏನ್ ಫೋಟೋ ಅದು? ಒಂದ್ ಇಂಪಾರ್ಟೆಂಟ್ ಫೋಟೋ. ಇದನ್ನ ಕ್ಲಿಯರ್ ಮಾಡೋದಕ್ಕೆ ಸಾಧ್ಯ ಆದ್ರೆ ಒಂದ್ ದೊಡ್ಡ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಅಷ್ಟೊಂದು ಇಂಪಾರ್ಟೆಂಟ್ ಫೋಟೋನಾ? ಯಾರೋ ಬೈಕಲ್ಲಿ ಹೋಗ್ತಿರೋ ಪಿಕ್ಚರಾ? ಯಾರದು? ಇಷ್ಟೊಂದು ಬ್ಲರ್ ಇದೆ, ಇದರಿಂದ ಏನ್ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕಿತ್ತು? ಮನ್ಸಿದ್ರೆ ಮಾರ್ಗ. ಆ ಬೈಕ್ ನಂಬರ್ ನಾನ್ ತಿಳ್ಕೋಬೇಕು, ಅದ್ ನನಗ್ ತುಂಬಾ ಮುಖ್ಯ. ಓಕೆ, ನಾನೊಂದ್ಸಲ ಟ್ರೈ ಮಾಡ್ಲಾ? ನೀವಾ? ಟ್ರೈ ಮಾಡ್ತೀನಿ. ಓಕೆ, ನೋಡಿ. ಅದ್ ಹಾಗಲ್ಲ, ಬಿಡಿ, ನಾನೇ ನೋಡ್ತೀನಿ. ನೋಡ್ತೀನಿ ರೀ, ನಾನೇ. ವಿರಾಟ್ ಅವ್ರೆ, ನಿಮ್ಗೆ ಯಾಕೆ ತೊಂದ್ರೆ? ಕೊಡಿ, ನಾನೇ ನೋಡ್ಕೋತೀನಿ. ಒಂದ್ ನಿಮಿಷ ಭೈರವಿ ಅವರೇ, ಒಂದು ಆ್ಯಪ್ ಇದೆ, ಅದನ್ನ ಡೌನ್ಲೋಡ್ ಮಾಡಿಬಿಟ್ಟು ಟ್ರೈ ಮಾಡ್ತೀನಿ. ಈ ಆ್ಯಪಲ್ಲಿ ಎಂಥ ಬ್ಲರ್ ಪಿಕ್ಚರ್ ಆದರೂ ಕ್ಲಿಯರಾಗಿ ಕಾಣುತ್ತೆ ಅಂತ ಕೇಳಿದ್ದೀನಿ. ಟ್ರೈ ಮಾಡೋಣ.